ಅತಿ ಆಸೆ, ಗ್ರೀಡ್. ಆಸೆ ಅನ್ನೋದು ಮನುಷ್ಯನ ಹುಟ್ಟುಗುಣ. ತಾನು ಬೆಳಿತಾನೆ ಆಸೆ ಅನ್ನೋದು ತನ್ನ ಜೊತೆನೆ ಬೆಳೀತಾ ಬರುತ್ತೆ. ಆದರೆ ಅತಿ ಆಸೆ ಅನ್ನೋದೇನಿದೆಯಲ್ಲ, ಅದು ತಾನು ಬೆಳೆದು ಬಂದಿರೋಂಥ ವಾತಾವರಣದಿಂದ ಆ್ಯಂಡ್ ಅವನು ತಾನಾಗಿ ಬೆಳೆಸ್ಕೊಂಡಿರೋಂತಹ ಒಂದು ಗುಣ. ಈ ಅತಿ ಆಸೆ ಅನ್ನೋದೇನಿದೆಯಲ್ಲ, ಇದೊಂಥರ ಸಮುದ್ರದಲ್ಲಿರೋ ಉಪ್ಪು ನೀರಿದ್ದಾಗೆ. ನೀವು ಎಷ್ಟು ಕುಡಿತೀರೋ ಅಷ್ಟೇ ಮತ್ತೆ ಬಾಯಾರಿಕೆ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ಸಲಿ ಒಬ್ಬ ಶ್ರೀಮಂತ ರೈತನಿಗೆ ಒಂದು ಆಫರ್ ಕೊಟ್ರಂತೆ. ಅದೇನಪ್ಪ ಅಂತ ಹೇಳಿದ್ರೆ, ಸೂರ್ಯ ಹುಟ್ಟೋದ್ರಿಂದ ಹಿಡಿದು ಸೂರ್ಯ ಮುಳುಗೋದ್ರೊಳಗಾಗಿ ಅವನು ತನ್ನ ಕಾಲ್ನಡಿಗೆಯಲ್ಲಿ ಎಷ್ಟು ಗ್ರೌಂಡನ್ನ ಕವರ್ ಮಾಡ್ತಾನೋ ಆ ಗ್ರೌಂಡನ್ನ ಅವನಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ. ಮಾರನೇ ದಿನ ಆ ರೈತ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಆ ಗ್ರೌಂಡಲ್ಲಿ ರೆಡಿಯಾಗಿ ನಿಂತಿದ್ದ. ಸೂರ್ಯ ಹುಟ್ಟುತ್ತಾ ಇದ್ದ ಹಾಗೇನೆ ಅವನು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಆ ರೈತ ತುಂಬಾನೇ ಜೋರಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಬಿಕಾಸ್ ತನ್ನ ಹತ್ರ ಇರೋ ಆಸ್ತಿನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಬೆಸ್ಟ್ ಲೈಫ್ ಟೈಮ್ ಆಪರ್ಚುನಿಟಿ ಮತ್ತೊಂದು ಸಿಗಲ್ಲ ಅಂತ ಅವನು ಅನ್ಕೊಂಡಿದ್ದ. ತಾನು ಬೇಗ ಬೇಗ ಗ್ರೌಂಡ್ ಅನ್ನ ಕವರ್ ಮಾಡಬೇಕು ಅಂತ ಹೇಳಿ ಆ ರೈತ ನಡೆದ ತುಂಬಾ ನಡೆದ. ಮಧ್ಯಾಹ್ನ ತನಕ ನಡೆದ, ಮಧ್ಯಾಹ್ನ ಮೇಲೂ ನಡೆದ. ಹೀಗೆ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಅವನಿಗೆ ಆ ಪಂದ್ಯದ ಒಂದು ಕಂಡೀಷನ್ ನೆನಪಾಗತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಅವನು ಸಂಜೆ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಅವನು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ನೋ ಆ ಪಾಯಿಂಟಿಗೆ ವಾಪಸ್ ಬಂದು ನಿಲ್ಲಬೇಕು ಅನ್ನೋ ಈ ಕಂಡೀಷನ್ ನೆನಪಾಗೋದ್ರೊಳಗಾಗಿ ಅವನ ಅತಿ ಆಸೆ ಅವನ ತುಂಬ ದೂರ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಈ ವಿಷಯ ನೆನಪಾಗಿದ್ದ ಕೂಡಲೇ ಅವನು ತನ್ನ ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಒಂದು ಕಣ್ಣು ಮೇಲೆ ಸೂರ್ಯನ ನೋಡ್ತಾ ತನ್ನ ಕಾಲ್ಗಳು ತಾನು ಸ್ಟಾರ್ಟ್ ಮಾಡಿದ ಪಾಯಿಂಟ್ ಕಡೆಗೆ ಓಡ್ತಾನೆ ಇತ್ತು. ಓಡ್ದ ಸೂರ್ಯಾಸ್ತಮ ಹತ್ರ ಬರ್ತಾ ಇದ್ದ ಹಾಗೆ ಇವನು ತನ್ನ ಓಡೋ ಸ್ಪೀಡನ್ನು ಕೂಡ ಜಾಸ್ತಿ ಮಾಡ್ತಾ ಬಂದ. ಹೀಗೆ ಓಡಿ ತನ್ನ ಎನರ್ಜಿ ಎಲ್ಲ ಖಾಲಿಯಾಗಿ ಎಕ್ಸಾಸ್ಟ್ ಆಗಿ ನಿಂತಿದ್ರು ಇವನು ಬಿಡಲಿಲ್ಲ. ತನ್ನ ಲಿಮಿಟ್ನ ಪುಷ್ ಮಾಡಿ ಓಡ್ತಾ ಇದ್ದ. ಹೀಗೆ ಓಡಿ ತಾನು ಸ್ಟಾರ್ಟ್ ಮಾಡಿದಂಥ ಪಾಯಿಂಟಿಗೆ ಬಂದು ಆ ಜಾಗದಲ್ಲಿ ಬಿದ್ದೋಗ್ತಾನೆ. ಬಿದ್ದು ತನ್ನ ಜೀವ ಕೂಡ ಕಳ್ಕೊಳ್ತಾನೆ. ಅವನು ಸೂರ್ಯ ಮುಳುಗೋದ್ರೊಳಗಾಗಿ ಅವನು ಸ್ಟಾರ್ಟ್ ಮಾಡಿದ ಪಾಯಿಂಟ್ ಅಂತೂ ರೀಚ್ ಆದ. ಆದರೆ ಅವನು ಕವರ್ ಮಾಡಿದ ನೆಲನ ಅವನಿಗೆ ಉಡುಗೊರೆಯಾಗಿ ಕೊಡೋಣ ಅಂತ ಹೇಳಿದ್ರೆ ಅವನ ದೇಹದಲ್ಲಿ ಜೀವನೇ ಉಳಿದಿರ್ಲಿಲ್ಲ. ಅವನು ದಿನ ಇಡೀ ಕವರ್ ಮಾಡಿದಂಥ ಎಕರೆಗಟ್ಟಲೆ ಜಾಗ ಅವನಿಗೆ ಸಿಗ್ಲಿಲ್ಲ. ಕೊನೆಗೆ ಅವನಿಗೆ ಸಿಕ್ಕಿದ್ದು ಬರೀ 6 ಅಡಿ 3 ಅಡಿ ಜಾಗ ಅಷ್ಟೇ. ಸೊ ಆಸೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯನೋ, ಅತಿ ಆಸೆ ಅನ್ನೋದು ಅದಕ್ಕಿಂತ ತುಂಬ ಕೆಟ್ಟದ್ದು. ಈ ಅತಿ ಆಸೆಗೆ ಬಿದ್ದು ನಿಮ್ಮ ಜೀವನದಲ್ಲಿರೋ ನೆಮ್ಮದಿ, ಸುಖ, ಶಾಂತಿನ ಹಾಳು ಮಾಡ್ಕೋಬೇಡಿ. ನಿಮ್ಮ ಹತ್ರ ಏನಿದೆಯೋ ಇರೋದ್ರಲ್ಲೇ ನೆಮ್ಮದಿಯಾಗಿ ಸುಖವಾಗಿರೋದಕ್ಕೆ ಟ್ರೈ ಮಾಡಿ. ಇರೋದ್ರಲ್ಲೇ ಸ್ಯಾಟಿಸ್ಫೈಡ್ ಆಗಿರಿ ಅಂತ ಹೇಳಿದ ಮಾತ್ರಕ್ಕೆ ಹಾಗಾದರೆ ನಾವು ಲೈಫಲ್ಲಿ ಇನ್ನೂ ಚೆನ್ನಾಗಿರೋದಕ್ಕೆ ಆಂಬಿಷನ್ ಇಟ್ಕೊಳ್ಬಾರ್ದಾ ಅಂತ ಕೇಳಬೇಡಿ. ಹ್ಯಾವ್ ಬಿಗ್ ಆಂಬಿಷನ್ಸ್ ಇನ್ ಯುವರ್ ಲೈಫ್. ಜೀವನದಲ್ಲಿ ಹೈ ಆಂಬಿಷನ್ಸ್ನ ಇಟ್ಕೊಳ್ಳಿ. ನಾವು ಬೆಳಿಬೇಕು, ಹಾಗೆ ನಮ್ಮ ಥರನೇ ಎಲ್ರೂ ಬೆಳಿಬೇಕು ಅಂತ ಆಸೆ ಪಡಿ.